ಹಬ್ಬ ಬಂತು ಅಂದರೆ ಯಾರ ಟಾರ್ಚರ್ನ ತಡೆಯೋಕ್ಕಾಗಲ್ಲ. ಸರ್ ನಿಮ್ಮ ಬೊಂಬೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು. ಇವರಾ ಏನು ಟಾರ್ಚರ್ ಕೊಡ್ತಾರೆ ಸರ್? ಬೆಳಗ್ಗೆ ಅದು ಕ್ಲೀನ್ ಇಲ್ಲ, ಇದು ಕ್ಲೀನ್, ಅದು ಒರೆಸಿಲ್ಲ, ಇದು ಒರೆಸಿಲ್ಲ, ಅದು ಚೆಲ್ಲಿ ಬಿಡ್ತೀರಾ, ಇದು ಚೆಲ್ಲಿ ಬಿಡ್ತೀರಾ ಅಂತ ಬರೀ ಟಾರ್ಚರ್ ಬೆಳಗ್ಗೆಯಿಂದಲೇ. ಎದ್ದ ತಕ್ಷಣ ಅಲ್ಲ, ಹಬ್ಬದ ಹಿಂದಿನ ದಿನನೇ ಒರೆಸೋದು ಗಿರ್ಸೋದೆಲ್ಲ ಮಾಡ್ಕೋಬೋದಲ್ಲ. ಆದ್ರೂ ನಾವೇನಾದ್ರು ಒಂದು ಶರ್ಟ್ ಹೋಗಿಟ್ಟು ಏನಾರು ಇಡ್ತು ಅಂತಂದ್ರೆ ಯಾಕೆ ಮಡಿಸಿಟ್ಟಿಲ್ಲ? ಹಬ್ಬದ ದಿನ ಎಷ್ಟೊಂದು ಕೆಲಸ ಇರುತ್ತೆ, ಪೂಜೆ ಮಾಡ್ದೇನೆ ಅದೆಲ್ಲ ನೀಟಾಗಿ ಇಡಕ್ಕಾಗತ್ತಾ? ಅಲ್ಲ, ಶರ್ಟ್ ಬೆಡ್ರೂಮ್ ಅಲ್ಲಿ ಇರತ್ತಲ್ವಾ, ಅದಕ್ಕೂ ಪೂಜೆಗೂ ಏನು ಸಂಬಂಧ? ಅದನ್ನು ನೀಟಾಗಿ ಇರಬೇಕು. ಹಂಗೆ ಇಡೀ ಮನೆ ನೀಟಾಗಿರ್ಬೇಕು, ಒಂದು ಮೂಲೆನೂ ಬಿಡಲ್ಲ. ಹಂಗೆ ನಿಮ್ಮ ಹತ್ರನೇ ಕೆಲಸ ಮಾಡಿಸ್ತಾರಾ ಸರ್? ಮಾಡಿಸ್ತಾರೆ, ನಾನು ಮಾಡಲ್ಲ. ಎಸ್ಕೇಪಾ ನೀವು? ಎಸ್ಕೇಪ್. ಏನು ನಿಮ್ಮದು ಪ್ರಾಬ್ಲಮ್ ಏನು ಅಂದರೆ ಸ್ವಲ್ಪ ನಂಗೆ ಮನೆ ನೀಟಾಗಿರಬೇಕು. ಇವ್ರು ಹೇಗೆ ಗೊತ್ತಾ, ಮೊದಲೇ ಪ್ರಿಪೇರ್ ಆಗಲ್ಲ. ಈಗ ನಾವೆಲ್ಲರೂ ಹೊರಗಡೆ ಹೋಗ್ಬೇಕು ಅಂದರೆ ಒನ್ ಅವರ್ ಮುಂಚೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಹೇಳಿದ ಟೈಮ್ಗೆ ಯಾವಾಗಲೂ ಬರಲ್ಲ. ಅಷ್ಟೊತ್ತೇನು ರೆಡಿ ಆಗ್ತಾರೆ ಇವರು? ಟೈಮಿಂಗ್ ಸರಿಯಾಗಿ ಬರೋದೇ ಇಲ್ಲ ಅವ್ರು. ಯಾವಾಗ ಬರಲ್ಲ. ಹಬ್ಬದ ದಿನಾನೂ ಅಷ್ಟೇ. ಈಗ 10 ಗಂಟೆಗೆ ಪೂಜೆ ಇದ್ರೆ 11 ಗಂಟೆಗೆ ಬರ್ತಾರೆ. ಯಾಕೆ ವಿನಯ್ ಅವರೇ, ಫಸ್ಟ್ ನೀವೇ ಬಂದು ಕೂತಿರ್ಬೇಕಲ್ವಾ? ನಿಮ್ಮ ಮುಂದಾಳತ್ವದಲ್ಲೇ ತಾನೇ ಪೂಜೆ ನಡಿಬೇಕು ಮನೇಲಿ. ಮನಸ್ಸಿಗೆ ಸಂತೋಷ ಆಗಬೇಕು ಅಂತ ನಿಧಾನಕ್ಕೆ ತಾಳ್ಮೆ ಇರಬೇಕು. ತಾಳಿದವನು ಬಾಳಿಯಾನು. ಹಂಗೆ ಪಾಪ ಹಿಂಗಸ್ರಿಗೇನೋ ಅರ್ಜೆಂಟ್ ಇರುತ್ತಲ್ಲ, ಪೂಜೆ ಪಟಪಟ ಅಂತ ಮುಗಿಸಿ 1 ಅವರ್ ಲೇಟ್ ಆದರೆ ಏನಾಗುತ್ತೆ ಸರ್? ಏನು ಗೊತ್ತಾ ಪ್ರಾಬ್ಲಮ್ಮು? 1 ಅವರ್ ಪೂಜೆ ಲೇಟ್ ಆಗಿಬಿಟ್ರೆ ಅಡುಗೆ ಲೇಟು, ಆಮೇಲೆ ಊಟ ಲೇಟು, ಸುಸ್ತಾಗ್ಬಿಡತ್ತೆ. ಹಬ್ಬದ ದಿನ ನಿಧಾನಕ್ಕೆ ಪೂಜೆ ಮಾಡಿ ನೆಮ್ಮದಿಯಿಂದ ಹಸ್ಕೊಂಡು ಊಟ ಮಾಡಿದ್ರೆ ತುಂಬ. ಬೆಳಗ್ಗೆ ಮಾಡೋ ತಿಂಡಿನ ಮಧ್ಯಾಹ್ನ ಊಟ ಮಾಡಿದ್ರೆ ನಾವು ಹಸ್ತು ಪೂಜೆ ಮಾಡಿದಾಗ ಪ್ರತಿಫಲ ಜಾಸ್ತಿ ಸಿಗುತ್ತೆ ಅಂತ. ಇವ್ರು ಯಾವಾಗಲೂ ಹಿಂಗೆ ಮಾಡ್ತಾರ ನಿಮಗೆ? ಗೌರಿ ಗಣೇಶ ಹಬ್ಬದ ದಿನ ಎಲ್ಲ ಹಬ್ಬದ ದಿನನೂ ಹಾಗೆ ಸೇರಿಸ್ಕೊಬಿಡಿ ಅವ್ರನ್ನ ಪೂಜೆಗೆ. ಅವರೇ ಪೂಜೆ ಮಾಡ್ಬೇಕಲ್ಲ ನಮ್ಮ ಮನೇಲಿ. ಅದೇ ಸಮಸ್ಯೆ ಆಗ್ತಾರೆ. ಹೌದು ಅಲ್ವಾ? ಛೇ ಪಾಪ ಹೆಂಗ್ ನಿಭಾಯಿಸ್ತಿದ್ದೀರಾ ನೀವು ಅಲ್ವಾ? ಹೇಗೋ ನಿಭಾಯಿಸ್ಬೇಕಲ್ಲ. ಇವಾಗ ಬೈಕೊಂಡೇ ನಿಭಾಯಿಸಿ. ನಮ್ಮ ಮನೆಗಳೆಲ್ಲ ಕ್ಯಾಸೆಟ್ ಪೂಜಾರಿ. ಪಾಪ ನಾವು ಆನ್ ಮಾಡಿದ ತಕ್ಷಣ ಪೂಜೆ ಶುರು ಆಗ. ನಮ್ಮ ಮನೇಲಿ ಹಾಗಿಲ್ಲ, ಅವರೇ ಮಂತ್ರ ಇರ್ಬೇಕಾರೆ, ಎಕ್ಸ್ಪರ್ಟೇ ಇರ್ಬೇಕಾರೆ, ಅದರಿಂದ ಅವ್ರನ್ನೇ ಕಾಯ್ಬೇಕು ಪೂಜೆಗೆ. ಏನು ಮಾಡೋಕ್ಕಾಗಲ್ಲ. ಸೊ ಅವ್ರ ಟೈಮಿಂಗಿಗೆ ನೀವು ಪೂಜೆ ಮಾಡಬೇಕು. ಹಂಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಓಕೆ ಸರಿ, ಗೊಂಬೆ ತಗೊಳ್ಳಿ. ಈಗೆಲ್ಲ ಆಚೆ ಹೋಗಿರ್ತೀರಿ, ಫಂಕ್ಷನ್ಗೋ ಎಲ್ಲೋ ಒಂದು ಕಡೆ ಹೋಗಿರ್ತೀರ, ಯಾರೋ ಒಬ್ರು ಪರಿಚಯದವ್ರು ಸಿಕ್ಬಿಡ್ತಾರೆ. ಕೆಲಸ ಮರ್ತ್ಬಿಟ್ಟು ಆ ಸಿಗ್ದವ್ರ ಹತ್ರ ಹರಟೆ ಹೊಡಿತಾ ನಿಂತ್ಕೊಳ್ಳೋದು ಯಾರು? ನೀವು ಹೇಳಿ ರಮ್ಯಾ, ಇವಾಗ ಇವ್ರ ಕತೆ. ಅಯ್ಯೋ, ಅವ್ರ ಮಾತು ಕೂತ್ಬಿಟ್ರೆ ಎದ್ದೇಳೋದೇ ಇಲ್ಲ ಮೇಲ್ಗಡೆ. ಅದೆಂಥ ಎಮರ್ಜೆನ್ಸಿ ಕೆಲಸ ಇರಲಿ, ಮೇಲ್ಗಡೆನೇ ಎದ್ದೇಳಲ್ಲ. ಹಂಗೆ ಒಂದು ಟಾಪಿಕ್ ತಗೊಂಡ್ರೆ 100 ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಏನು ಸರ್ ಇದು? ನಮ್ಮ ಕರ್ತವ್ಯನೇ ಅದು, ಬೇರೆಯವ್ರ ಉಪದೇಶ ಮಾಡೋದೇ ನಮ್ಮ ಕರ್ತವ್ಯ. ಮಾತೇ ನಿಮ್ಮ ಕಸಬು ಅಲ್ವಾ ಸರ್? ಏನು ಮಾಡೋಕ್ಕಾಗತ್ತೆ? ಕರೆಕ್ಟ್, ಸೂಪರ್.